ಇರಾನಿನಲ್ಲಿ ಹುತಾತ್ಮ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಾಮಿನೆಯವರ ಅಂತ್ಯಕ್ರಿಯೆ ವಿಧಿವಿಧಾನಗಳು ನಡೀತಾ ಇವೆ. ಅಲಿ ಖಾಮಿನೈ ಪೇಟವನ್ನ ಶವಪೆಟ್ಟಿಗೆಯ ಮೇಲೆ ಇರಿಸಲಾಗಿದೆ. ಅವ್ರ ಪತ್ನಿ, ಮಗಳು ಮತ್ತೆ ಮೊಮ್ಮಗಳ ಅಂತ್ಯಕ್ರಿಯೆ ಕೂಡ ಇದೇ ಹೊತ್ತಿನಲ್ಲಿ ನಡೀತಾ ಇದೆ. ಅವತ್ತು ಕ್ಷಿಪಣಿಗಳು ದಾಳಿ ಮಾಡ್ತವೆ ಅಂತ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಯಾರು ಓಡ್ ಹೋಗ್ಲಿಲ್ಲ. ಸಾವಿಗೆ ಎದೆ ಕೊಟ್ಟು ನಿಂತರು. ವಿಶ್ಲೇಷಕರು ಹೇಳೋ ಹಾಗೆ ಟ್ರಂಪ್ ಮತ್ತೆ ನೇತನ್ಯಾಹು ತಮ್ಮ ಜೀವಿತಾವಧಿಯಲ್ಲಿ ಇದನ್ನ ಯಾವತ್ತಿಗೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಖಾಮಿನೈ ಅವರು ಹುತಾತ್ಮರಾಗಿರೋದನ್ನ ಕರ್ಬಲಾದ ಬಲಿದಾನಕ್ಕೆ ಹೋಲಿಸಲಾಗಿದೆ. ಇದರೊಂದಿಗೆ ಖಾಮಿನೈ 1346 ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಹೋರಾಡಿ ಹುತಾತ್ಮರಾದವರು ಸಾಲಿಗೆ ಸೇರಿದ್ದಾರೆ. ಇರಾನಿನ ಧ್ವಜದ ಜೊತೆಗೆ ಅವರ ಅಂತ್ಯಕ್ರಿಯೆಯಲ್ಲಿ ಬೀಸ್ತಾ ಇರುವ ಕೆಂಪು ಮತ್ತೆ ಬಿಳಿ ಧ್ವಜಗಳು ಆ ಬಲಿದಾನದ ಸ್ಮರಣೆಯಾಗಿದೆ. ಈ ಧ್ವಜಗಳು ಯಾ ಹುಸೇನ್ ಅನ್ನುವಂತಹ ಪದಗಳನ್ನ ಹೊಂದಿವೆ. ಕರ್ಬಲಾದ ಇಮಾಮ್ ಹುಸೇನ್ ಅವರ ಬಲಿದಾನದ ನೆನಪುಗಳ ನಡುವೆ ಅಲಿ ಖಾಮಿನೈ ಅವರ ನಿರ್ಗಮನ ಆಗ್ತಾ ಇದೆ. ಅವರ ಶವಪೆಟ್ಟಿಗೆಗೆ ಈ ಧ್ವಜ ಹೊದಿಸಿ ಫೋಟೋ ಬಿಡುಗಡೆ ಮಾಡಲಾಯಿತು. ಜನರು ತೀವ್ರವಾಗಿ ದುಃಖಿತರಾಗಿದ್ರು. ಆದ್ರೆ ಅದೇ ಸಮಯದಲ್ಲಿ ಅವರೊಳಗೆ ಸಂಕಲ್ಪದ ಭಾವನೆ ಕೂಡ ಇತ್ತು. ಕೆಂಪು ಧ್ವಜ ನಾವು ಸೇಡನ್ನ ತೀರಿಸ್ಕೊಳ್ತೀವಿ ಅನ್ನೋದರ ಸಂಕೇತ. ದಬ್ಬಾಳಿಕೆ ಮಾಡುವವರ ಮೇಲೆ ಸೇಡ್ ತೀರಿಸ್ಕೊಳ್ದೇ ಇದ್ರೆ ದಬ್ಬಾಳಿಕೆ ಮಾಡುವವರ ಧೈರ್ಯ ಹೆಚ್ಚಾಗುತ್ತೆ ಅನ್ನೋದು ಅಲ್ಲಿನ ತತ್ವ. ಒಂದು ವಾರದ ಅವಧಿಯ ಅಂತ್ಯಕ್ರಿಯೆಯ ಮೆರವಣಿಗೆ ಜುಲೈ 4ರಂದು ಟೆಹರಾನ್ನ ಇಮಾಮ್ ಹುಸೇನ್ ಚೌಕದಲ್ಲಿ ಶುರುವಾಯಿತು. ಇರಾನ್ನಾದ್ಯಂತ ಜನರು ಗೌರವ ಸಲ್ಲಿಸೋದಿಕ್ಕೆ ಬೀದಿಗಳಿಗೆ ಬರ್ತಾ ಇದ್ದಾರೆ. ಅಂತ್ಯಕ್ರಿಯೆಯ ಮೆರವಣಿಗೆ ಟೆಹರಾನ್ ಮತ್ತೆ ಕೋಮ್ ಪ್ರದೇಶದ ಮೂಲಕ ಹಾದು ಹೋಗುತ್ತೆ. ಜುಲೈ 9ರಂದು ಅಲಿ ಖಾಮಿನೈ ಅವರನ್ನ ಅವರ ಪೂರ್ವಜರ ನಗರವಾದ ಮಷಾದ್ನಲ್ಲಿ ಸಮಾಧಿ ಮಾಡಲಾಗುತ್ತೆ. ಮಷಾದನ್ನ ಇರಾನ್ನ ಪವಿತ್ರ ನಗರಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಹುತಾತ್ಮರ ನಗರ ಅಂತ ಅದನ್ನ ಕರೆಯಲಾಗುತ್ತೆ. ಈ ಸ್ಥಳದಲ್ಲಿನೇ 8ನೇ ಶಿಯಾ ಇಮಾಮ್ ರೆಜಾ ಅವರ ಸಮಾಧಿ ಕೂಡ ಇದೆ. ಅಮೆರಿಕ ಮತ್ತೆ ಇಸ್ರೇಲ್ ಪಡೆಗಳಿಂದ ಫೆಬ್ರವರಿ 28ರಂದು ಹತ್ಯೆಯಾದ ಖಾಮಿನೈ ಅವರ ಅಂತಿಮ ಮೆರವಣಿಗೆ ಇರಾಕ್ನಂತಹ ಮತ್ತೊಂದು ದೇಶದಲ್ಲಿಯೂ ಕೂಡ ನಡೀತಾ ಇದೆ. ಧಾರ್ಮಿಕ ಪ್ರಾಮುಖ್ಯತೆಯ 3 ನಗರಗಳಾದ ಬಾಗ್ದಾದ್, ನಜಾಫ್ ಮತ್ತೆ ಕರ್ಬಲಾದಲ್ಲಿ ಅಂತ್ಯಕ್ರಿಯೆ ಸಮಾರಂಭಗಳು ನಡೆಯಲಿವೆ. ಆಯತೊಲ್ಲಾ ಅಲಿ ಖಾಮಿನೈ ಅವರು ಕರ್ಬಲಾಕ್ಕೆ ಭೇಟಿ ನೀಡೋದಕ್ಕೆ ಹಾತೊರಿತಾ ಇದ್ರು ಅಂತ ಹೇಳಲಾಗುತ್ತೆ. ಅವರು ಅಲ್ಲಿಗೆ ಭೇಟಿ ನೀಡಿ 69 ವರ್ಷಗಳು ಕಳೆದಿವೆ. ಆದ್ರಿಂದ ಇರಾಕಿನ ಜನರು ಮತ್ತೆ ಇರಾಕಿ ಸಂಸದರು ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮ ಇರಾಕ್ನಲ್ಲೂ ನಡಿಬೇಕು ಅಂತ ಬಯಸಿದ್ರು. ಆಯತೊಲ್ಲಾ ಅಲಿ ಖಾಮಿನೈ ಅವರ ಅಂತ್ಯಕ್ರಿಯೆಗಾಗಿ ಎಷ್ಟು ಜನರು ಬೀದಿಗಿಳಿದ್ರು ಅಂತ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ. ಲಕ್ಷಾಂತರ ಜನರು ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬೃಹತ್ ಜನಸಮೂಹದ ದೃಶ್ಯವನ್ನ ನೋಡಬಹುದೇ ಹೊರತು ಎಣಿಸೋಕ್ ಸಾಧ್ಯ ಇಲ್ಲ. ಖಾಮಿನೈ ಅವರ ಮರಣವನ್ನ ಮಾರ್ಚ್ 2ರಂದು ಘೋಷಣೆ ಮಾಡಲಾಯಿತು. ಮತ್ತೆ ಮರುದಿನ ಅಂತ್ಯಕ್ರಿಯೆ ನಡೆದು ಇಷ್ಟೊಂದು ಜನ ಬಂದಿದ್ದಿದ್ರೆ ಭಾವುಕರಾಗಿದ್ದಾರೆ ಅಂತ ಹೇಳಬಹುದಾಗಿತ್ತು. ಆದ್ರೆ ಖಾಮಿನೈ ಮರಣದ 4 ತಿಂಗಳ ನಂತರ ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಮತ್ತೆ ಲಕ್ಷಾಂತರ ಜನರು ದಿನಗಟ್ಲೆ ಬೀದಿಗಳಲ್ಲಿದ್ದಾರೆ. ಇದು ಕೇವಲ ಜನಜಂಗುಳಿ ಅಲ್ಲ, ಬದಲಿಗೆ ದುಃಖಿತ ಜನಸಾಗರ. ಭೌಗೋಳಿಕ ರಾಜಕೀಯ ಇರಾನ್ ಮೇಲೆ ವಿವಿಧ ನಿರ್ಬಂಧಗಳಿಗೆ ಕಾರಣ ಆಯಿತು. ಅದನ್ನ ಪ್ರತ್ಯೇಕಿಸೋದಿಕ್ಕೆ ಪ್ರಯತ್ನಿಸಲಾಯಿತು. ಅದನ್ನ ಹಸಿವಿಗೆ ತಳ್ಳಿ ಸಾಯಿಸೋದಿಕ್ಕೆ ಪ್ರಯತ್ನಿಸಲಾಯಿತು. ಆದ್ರೆ ಖಾಮಿನೈ ಅವರು ಹುತಾತ್ಮರಾಗೋದ್ರೊಂದಿಗೆ ಇರಾನ್ ಒಂದುಗೂಡಿದೆ. ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋದಿಕ್ಕೆ ಪ್ರಪಂಚದಾದ್ಯಂತದ ಜನರು ಟೆಹರಾನ್ಗೆ ಬಂದಿದ್ದಾರೆ. ಇರಾನ್ನ ಎಲ್ಲೆಡೆಯೂ ಈಗ ಜನಸಮೂಹ ಗೋಚರಿಸ್ತಾ ಇದೆ. ಯಾವುದೇ ಸರ್ಕಾರದ ಆದೇಶದ ಮೇರೆಗೆ ಇಷ್ಟು ದೊಡ್ಡ ಸಂಖ್ಯೆಯ ಜನರು ಹೊರಗೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಈ ಜನಸಮೂಹವನ್ನ ನೋಡಿದ್ರೆ ದೇಶಕ್ಕಾಗಿ ಆಯತೊಲ್ಲಾ ಅಲಿ ಖಾಮಿನೈ ಅವರ ಬಲಿದಾನದಿಂದ ದುಃಖಿತರಾಗಿ ಅವರಿಗೆ ಅಂತಿಮ ಗೌರವವನ್ನ ಸಲ್ಲಿಸೋದಿಕ್ಕೆ ಹೊರಬಂದವರಾಗಿದ್ದಾರೆ. ಖಾಮಿನೈ ಅವರ ಆಡಳಿತದಲ್ಲಿ, ಅವ್ರ ನಾಯಕತ್ವದಲ್ಲಿ 100 ಲೋಪಗಳು ಇದ್ದಿರಬಹುದು. ಅಲ್ಲಿನ ಜನರು ಎಲ್ಲರೂ ಕೂಡ ಅವರಿಂದ ಸಂತುಷ್ಟರಾಗಿರ್ಲಿಲ್ಲ. ಅವ್ರ ನಾಯಕತ್ವದ ವಿರುದ್ಧ ಅಲ್ಲಿ ಅಸಮಾಧಾನ ಕೂಡ ಇತ್ತು ಅನ್ನೋದು ನಿಜಾನೇ. ಆದ್ರೆ ನಿರ್ಣಾಯಕ ಸಂದರ್ಭದಲ್ಲಿ ಖಾಮಿನೈ ಅವರು ತೋರಿದಂತ ಅಸಾಧಾರಣ ನಾಯಕತ್ವ, ಧೈರ್ಯ ಹಾಗೂ ಆ ದೇಶಕ್ಕಾಗಿ, ಅಲ್ಲಿನ ಜನರಿಗಾಗಿ ಅವರು ಮಾಡಿದ ಮಹಾತ್ಯಾಗ ಎಲ್ಲವನ್ನ ಬದಲಾಯಿಸ್ಬಿಟ್ಟಿತ್ತು. ಅಧಿಕಾರ, ಅದರೊಂದಿಗೆ ಬರುವಂತಹ ಸವಲತ್ತು, ದೌಲತ್ತು ಎಲ್ಲವನ್ನ ದಶಕಗಳ ಕಾಲ ಅನುಭವಿಸಿ ಸವಾಲ್ ಎದುರಾಗುವಾಗ ಹಿಂದಿನ ಬಾಗಿಲಿಂದ ಓಡ್ ಹೋಗಿ ಬೇರೆ ದೇಶವನ್ನ ಸೇರ್ಕೊಳ್ಳುವಂತಹ ಸರ್ವಾಧಿಕಾರಿ ನಾಯಕರನ್ನೇ ಜಗತ್ತು ಇಲ್ಲಿವರೆಗೂ ನೋಡಿದ್ದು. ಆದ್ರೆ ತಾನು ಬಂಕರ್ನಲ್ಲಿ ಅಡಕ್ಕೂತ್ರೆ ಅಂಥ ಸೌಲಭ್ಯ ದೇಶದ ಎಲ್ಲ ಜನರಿಗಿದೆಯಾ? ಇಲ್ಲ ಅನ್ನೋದಾದ್ರೆ ನಾನು ಎಲ್ಲೂ ಕೂಡ ಅಡಗಿ ಕೂರೋದಿಲ್ಲ, ಎಲ್ಲಿಗೂ ಪಲಾಯನ ಮಾಡೋದಿಲ್ಲ, ಏನ್ ಬೇಕಾದ್ರೂ ಆಗ್ಲಿ ಅಂತ ತನ್ನ ಮನೆಯಲ್ಲೇ, ಕಚೇರಿಯಲ್ಲೇ ಕೂತು ಆಕ್ರಮಣಕ್ಕೆ ಎದೆಯೊಡ್ಡಿದವರು ಖಾಮಿನೈ. ದೇಶದ ಜನರು ಹೇಗ್ ಬೇಕಾದ್ರೂ ಇರ್ಲಿ, ತನ್ನ ಕುಟುಂಬ ಮಾತ್ರ ಸೇಫ್ ಆಗಿರ್ಬೇಕು ಅಂತ ಯೋಚನೆ ಮಾಡುವಂತ ನಾಯಕರ ನಡುವೆ ತನ್ನ ಇಡೀ ಕುಟುಂಬದ ಜೊತೆಗೇನೆ ಹುತಾತ್ಮರಾದ್ರು ಖಾಮಿನೈ. ಅವರ ಮನೆಯ ಮಹಿಳೆಯರು, ಪುಟ್ಟ ಕಂದಮ್ಮಗಳು ಅಮೆರಿಕ, ಇಸ್ರೇಲ್ಗಳ ಬಾಂಬ್ಗಳನ್ನ ಎದುರಿಸಿ
ಪ್ರಾಣ ತ್ಯಾಗ ಮಾಡಿದ್ರು. ಇರಾನ್ ತನ್ನ ಏಕತೆಯನ್ನು ಪ್ರದರ್ಶಿಸೋದಿಕ್ಕೆ ಖಾಮಿನೆಯವರ ಅಂತ್ಯ ಸಂಸ್ಕಾರವನ್ನ ಬಳಸ್ತಾ ಇದೆಯಾ ಅಂತ ಯಾರಾದ್ರೂ ಪ್ರಶ್ನೆ ಮಾಡಬಹುದು. ಇದು ಧೈರ್ಯವಾಗಿದ್ರೂ ಕೂಡ ಇಲ್ಲಿ ಅಪಾಯ ಕೂಡ ಇದೆ. ಯಾವುದೇ ಸಮಯದಲ್ಲಿ ಕ್ಷಿಪಣಿಗಳು ಮತ್ತೆ ಬಾಂಬ್ಗಳು ಬೀಳುವಂತ ಬೆದರಿಕೆ ಇರೋವಾಗ್ಲೂ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ. ಇದು ಸಣ್ಣ ಸಂಗತಿ ಅಲ್ಲ. ಇರಾನಿನ ಜನರು ಬೀದಿಗಿಳಿದ ರೀತಿಯನ್ನ ನೋಡಿದ್ರೆ ಸರ್ಕಾರದ ಆದೇಶದ ಮೇರೆಗೆ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ. ಯುದ್ಧದ ಸಮಯದಲ್ಲಿ ಇರಾನಿಯನ್ರು ಎಷ್ಟು ಬಾರಿ ಇದೇ ರೀತಿ ಬೀದಿಗಿಳಿದ್ರು ಅನ್ನೋದನ್ನ ಟ್ರಂಪ್ ಮರ್ತಿರಬಹುದು. ಅವರು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೊರಬರ್ದಿದ್ರು ಅವ್ರ ಸಂಖ್ಯೆ ಲಕ್ಷಾಂತರ ಇತ್ತು. ಅಕ್ಟೋಬರ್ 2024ರಲ್ಲಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಸಮಯದಲ್ಲಿ ಅಲಿ ಖಾಮಿನೈ ಟೆಹರಾನ್ನಲ್ಲಿ ಶುಕ್ರವಾರ ಪ್ರಾರ್ಥನೆಗಳನ್ನ ನಡೆಸಿದ್ರು. ಇದು ಸಣ್ಣ ಸಂಗತಿ ಅಲ್ಲ. ಎಲ್ಲಿಂದಲಾದ್ರೂ ಗುಂಡು ಬರಬಹುದು, ಬಾಂಬ್ ಬೀಳಬಹುದು, ಪೇಜರ್ ಸ್ಫೋಟಗೊಳ್ಳಬಹುದು ಅಂತ ಅವ್ರಿಗೆ ಗೊತ್ತಿತ್ತು. ಆದ್ರೆ ಖಾಮಿನೈ ಎಲ್ಲರ ಮುಂದೆ ನಿಂತು ಪ್ರಾರ್ಥಿಸಿದ್ರು. ಈ ಯುದ್ಧದಲ್ಲಿ ಇರಾನ್ ತನ್ನ ಶಕ್ತಿಯಿಂದ, ಯುಕ್ತಿಯಿಂದ ಹಾಗೂ ಎಲ್ಲದಕ್ಕಿಂತಾನು ಹೆಚ್ಚಾಗಿ ತನ್ನ ಧೈರ್ಯದಿಂದ ಜಗತ್ತನ್ನ ಅಚ್ಚರಿಗೊಳಿಸಿದೆ. ಈಗ ಇರಾನ್ನ ಸಾಮಾನ್ಯ ಜನರು ಕೂಡ ಜಗತ್ತನ್ನ ಅಚ್ಚರಿಗೊಳಿಸ್ತಾ ಇದ್ದಾರೆ. ಯಾರ ಬಳಿನೂ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲ, ಕೇವಲ ಧೈರ್ಯ ಇದೆ. ಬಾಂಬ್ಗಳು ಬಿದ್ದರೆ ಅವರು ಅವುಗಳನ್ನು ಎದುರಿಸ್ತಾರೆ. ಫೆಬ್ರವರಿ 28ರಂದು ಕೂಡ ಇಸ್ರೇಲ್ ಏನ್ ಮಾಡುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಅದು ಮೊದಲು ಇರಾನ್ ನಾಯಕತ್ವವನ್ನ ಗುರಿಯಾಗಿಸ್ಕೊಂಡಿತ್ತು. ಆದ್ರೂ ಅವತ್ತು ಖಾಮಿನೈ ಮತ್ತೆ ಅವ್ರ ಕುಟುಂಬ ತಮ್ಮ ನಿವಾಸವನ್ನ ಬಿಟ್ಟು ಸುರಕ್ಷಿತ ಸುರಂಗಗಳಲ್ಲಿ ಅಡುಕೊಳ್ಳಿಲ್ಲ. ಅವರು ಬಾಂಬ್ಗಳನ್ನ ಎದುರಿಸಿದ್ರು. ಅವರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು. ಖಾಮಿನೈ ಹುತಾತ್ಮರಾಗುವ ಮೂಲಕ ಮಹತ್ವದನ್ನ ಸಾಧಿಸಿದ್ದಾರೆ. ಖಾಮಿನೈ ಅವರ ಸಾವು ಘೋಷಣೆ ಆದ ತಕ್ಷಣ ಇರಾನ್ನಾದ್ಯಂತ ಜನರು ಬೀದಿಗಿಳಿದು ಸಂಭ್ರಮಿಸಿದ್ರು ಅಂತ ಟ್ರಂಪ್ ಅವರು ಹೇಳಿದ್ರು. ಆದ್ರೆ ಇರಾನ್ನಲ್ಲಿ ಅದಕ್ಕೆ ತದ್ದು ವಿರುದ್ಧವಾಗಿ ನಡೆದಿದೆ. ಈಗ ಕಳೆದ 4 ತಿಂಗಳಲ್ಲಿ ಟ್ರಂಪ್ರ ಪ್ರತಿಯೊಂದು ಭರವಸೆ ಭಗ್ನಗೊಂಡಿರೋದನ್ನ ಈಗ ಅವರೇ ನೋಡ್ತಾ ಇರಬೇಕು. ಟ್ರಂಪ್ ಹೇಳಿದಂತಹ ಸುಳ್ಳು ಎಲ್ಲಾನು ಬಹಿರಂಗಗೊಂಡಿವೆ. ಖಾಮಿನೈ ಅಂತಂದ್ರೆ ಏನು ಅನ್ನೋದನ್ನ ಇರಾನ್ ಸಾಬೀತುಪಡಿಸಿದೆ. ಖಾಮಿನೈ ಅವರ ಅಂತ್ಯಕ್ರಿಯೆ ಕೂಡ ಇತಿಹಾಸದಲ್ಲಿ ಅಮರ ಆಯಿತು. ಯಾಕಂದ್ರೆ ಇರಾನ್ ಸೌದಿ ಅರೇಬಿಯಾ ಮೇಲೆ ಆಕ್ರಮಣ ಮಾಡಿತು. ಅದರ ಉದ್ದೇಶಗಳನ್ನ ಇರಾನ್ ನಂಬಲಿಲ್ಲ. ಇರಾನ್ ವಿರುದ್ಧ ಅಮೆರಿಕ ಯುದ್ಧ ಮಾಡಿ ನಾಶಪಡಿಸೋದಿಕ್ಕೆ ಸೌದಿ ಒತ್ತಡ ಹೇರ್ತಾ ಇದೆ ಅಂತ ಹೇಳಲಾಗಿತ್ತು. ಆದ್ರೆ ಸೌದಿ ಸರ್ಕಾರದ ಪ್ರತಿನಿಧಿಗಳು ಕೂಡ ಖಾಮಿನೈ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಅಮೆರಿಕ ಮತ್ತೆ ಇರಾನ್ ನಡುವೆ ಮಾತುಕತೆಗೆ ಅನುಕೂಲ ಮಾಡಿಕೊಟ್ಟಂತಹ ಪಾಕಿಸ್ತಾನ ಕೂಡ ಭಾಗವಹಿಸಿತು. ಇಸ್ರೇಲ್ ಜೊತೆಗೆ ನಿಂತಹ ಭಾರತ ಕೂಡ ಪ್ರತಿನಿಧಿಗಳನ್ನ ಕಳಿಸ್ತು. ಯಾವುದೇ ದೇಶ ಇರಾನ್ಗೆ ಹೋಗಬಾರ್ದು ಅಂತ ಸಾಕಷ್ಟು ಪ್ರಚಾರವನ್ನ ನಡೆಸಲಾಯಿತು. ಆದ್ರೆ 70ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಅಂತ್ಯಕ್ರಿಯೆಯಲ್ಲಿ ಗೌರವವನ್ನು ಸಲ್ಲಿಸೋದಿಕ್ ಬಂದ್ರು. ದೇಶಗಳು ಗೌರವವನ್ನು ಸಲ್ಲಿಸುವಾಗ ಇರಾನ್ ಪರವಾಗಿ ಖುರಾನ್ನಿಂದ ವಿಶೇಷವಾಗಿ ಆಯ್ಕೆ ಮಾಡಿದಂತಹ ಭಾಗಗಳನ್ನ ಪಠಿಸಲಾಗ್ತಾ ಇತ್ತು ಅಂತ ಇರಾನ್ ವಿದೇಶಾಂಗ ಸಚಿವಾಲಯ ಹೇಳ್ಕೊಂಡಿದೆ. ಈ ಯುದ್ಧದಲ್ಲಿ ಇರಾನ್ನ ಪರವಾಗಿ ಯಾರು ನಿಂತರು ಮತ್ತೆ ಯಾರು ದ್ರೋಹ ಮಾಡಿದ್ರು ಅನ್ನೋದರ ಆಧಾರದ ಮೇಲೆ ಈ ಭಾಗಗಳ ಆಯ್ಕೆಯನ್ನ ಮಾಡಲಾಗಿತ್ತು ಅಂತ ಹೇಳಲಾಗಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದವರನ್ನ ಗಮನಿಸಿದ್ರೆ ಆಶ್ಚರ್ಯ ಕೂಡ ಆಗಬಹುದು. ವಿಶ್ಲೇಷಕರು ಗಮನಿಸಿದ ಹಾಗೆ ಭೌಗೋಳಿಕ, ರಾಜಕೀಯ ಮತ್ತೆ ರಾಜತಾಂತ್ರಿಕತೆಯ ಹಿನ್ನೆಲೆಯಲ್ಲಿ ಈ ಅಂತ್ಯಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ ಆಗೋದಿಲ್ಲ. ಯುದ್ಧದ ನಂತರ ಇರಾನ್ ಜನರು ತೋರಿಸಿದಂತಹ ಪಾತ್ರವನ್ನ ವಿವರಿಸೋದಿಕ್ಕೆ ಬೇರೆನೇ ವ್ಯಾಖ್ಯಾನಗಳು ಬೇಕಾಗ್ತವೆ. ಇವತ್ತು ಜನರು ಧರ್ಮದ ಹೆಸರಿನಲ್ಲಿ ಮೋಸ ಮಾಡ್ತಾ ಇರುವಾಗ, ಲೂಟಿ ಮಾಡ್ತಾ ಇರುವಾಗ, ದೇಣಿಗೆಗಳನ್ನ ಕೊಳ್ಳೆ ಹೊಡಿತಾ ಇರುವಾಗ ಮತ್ತೆ ಕಮಿಷನ್ಗಳಿಗೆ ಬೇಡಿಕೆಯನ್ನ ಇಡ್ತಾ ಇರುವಾಗ ಇರಾನ್ನಲ್ಲಿ ಅದ್ಭುತವಾಗಿರುವಂತಹ ಬೇರೆನೇ ನಡೀತಾ ಇದೆ. ಇರಾನ್ನಲ್ಲಿ ಲಕ್ಷಾಂತರ ಜನರು ಧಾರ್ಮಿಕ ನಾಯಕನ ಅಂತ್ಯಕ್ರಿಯೆಯಲ್ಲಿ ಮೌನವಾಗಿ ತಲೆಬಾಗಿ ನಡೀತಾ ಇದ್ದಾರೆ. ಧಾರ್ಮಿಕ ರಾಜಕೀಯದ ಆಟ ಆಡುವಂಥ ಮತ್ತೆ ಧರ್ಮದ ಹೆಸರಿನಲ್ಲಿ ತಮ್ಮನ್ನ ದೇವರ ಅವತಾರ ಅಂತ ಹೇಳ್ಕೊಳ್ಳುವಂಥ ಎಲ್ಲಾ ನಾಯಕರಿಗೆ ಖಾಮಿನೈ ಅವರು ಸವಾಲಾಗಿದ್ದಾರೆ. ಅಂಥ ಅನೇಕ ನಾಯಕರು ಕ್ಷುಲ್ಲಕ ಪ್ರಲೋಭಗಳಿಗೆ ಬಲಿಯಾದ್ರು. ಚಿನ್ನ ಮತ್ತೆ ಬೆಳ್ಳಿ ಲೂಟಿ ಮಾಡುವಲ್ಲಿ ತೊಡಗಿದ್ರು ಮತ್ತೆ ಲೂಟಿಕೋರರನ್ನ ರಕ್ಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಖಾಮಿನೈ ಅವರು ಧರ್ಮದ ಮೂಲಕನೇ ರಾಜಕೀಯವನ್ನ ಪ್ರವೇಶ ಮಾಡಿದ್ರು ಮತ್ತೆ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು. ಅವರು ದೇಶಕ್ಕಾಗಿ ತನ್ನ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದ್ರು. ನಿಜವಾಗಿನೂ ನಾಯಕ ಸತ್ಯ, ಸದಾಚಾರ, ನಂಬಿಕೆ, ನ್ಯಾಯ ಮತ್ತೆ ನ್ಯಾಯದ ಹಾದಿಯಲ್ಲಿದ್ರೆ ಜನರು ಆ ಹಾದಿಯಲ್ಲಿ ಹೂಗಳೊಂದಿಗೆ ನಿಂತಿರ್ತಾರೆ. ಧರ್ಮದ ಹೆಸರಿನಲ್ಲಿ ದೇಣಿಗೆಗಳನ್ನ ಕದಿಯುವಂತಹ ಅನಾಚಾರ ಮಾಡಿದವರು ಇದನ್ನ ನೋಡಿ ಖಂಡಿತವಾಗಿಯೂ ವಿಷಾದಿಸ್ತಾರೆ. ತಮ್ಮ ದಾರಿಯಲ್ಲಿ ಹೂ ಹಿಡಿದು ಜನರು ನಿಲ್ಬಹುದಾದಂಥ ಒಂದು ಅವಕಾಶವನ್ನ ನಾವು ತಪ್ಪಿಸ್ಕೊಂಡ್ವಿ ಅನ್ನುವಂಥ ಒಂದು ವಿಷಾದ ಅವರಲ್ಲಿ ಮೂಡುತ್ತೆ. ಖಾಮಿನೈ ಅವರ ಬಲಿದಾನ ಅವರನ್ನ ಎಷ್ಟು ಎತ್ತರಕ್ಕೇರಿಸಿದೆ ಅಂತ ಅಂದ್ರೆ ಇವತ್ತು ಇಡೀ ಜಗತ್ತು ಅವ್ರ ಕಡೆಗೆ ನೋಡ್ತಾ ಇದೆ, ಗೌರವದಿಂದ ತಲೆಬಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.